100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದ್ದಾರಾ? ಬ್ಲ್ಯಾಕ್ ಮನಿ ಇರೋದು ಅಲ್ಲೇ. ಅದನ್ನ ಯಾವತ್ತಾದ್ರೂ ಇಡಿ, ಐಟಿ, ಸಿಬಿಐ ರೇಡ್ ಮಾಡಿದ್ಯಾ? ಈ ಹಣ ಯಾರಕ್ಕೋಸ್ಕರ ಉಪಯೋಗ ಆಗ್ತಾ ಇದೆ? ಅವರ ಸಂಘಟನೆ ಜಂಡೇಲ್ ವಾಲ್ನಲ್ಲಿ ನೋಡಿ, ಅದು 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಒಂದು ಕಡೆ RSS ಪ್ರಚಾರಕರಾಗಲಿ, ಸ್ವಯಂ ಸೇವಕರಾಗಲಿ ರಾಜಕೀಯ ಪಕ್ಷದ ರಾಜಕೀಯ ಮಾಡಬಾರದು ಅಂತ RSS ಹೇಳಿದ್ರೆ ಆ ಸಂವಿಧಾನದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರೆಲ್ಲ ಇದ್ದಾರೆ. ಮತ್ತೆ ಇನ್ನೊಂದು ಕಡೆ RSS ಹೇಳುತ್ತೆ ನಾವು ಎಲ್ಲೂ ರಾಜಕೀಯದಲ್ಲಿ ಇಲ್ಲ ಅಂತ ಹೇಳಿ. ಆದರೆ ಪ್ರಧಾನಮಂತ್ರಿ, ರಾಷ್ಟ್ರಪತಿಯಿಂದ ಹಿಡಿದು ಉಪರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಚೀಫ್ ಮಿನಿಸ್ಟರ್ ಇಂದ ಹಿಡಿದು MP, MLAಗಳೆಲ್ಲ ಸಂಘ ಪರಿವಾರದವರೇ ಆಗಿದ್ದಾರೆ ಅಂತ ಹೇಳ್ತಾರಲ್ಲ. ಅಂದ್ರೆ ಪರೋಕ್ಷವಾಗಿ RSS ಇವ್ರನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ತಾಲಿಬಾನ್ ಅವರು ನೇರವಾಗಿ ಯುದ್ಧ ಮಾಡಿ ಅವರು ಅಧಿಕಾರವನ್ನು ಹಿಡಿದಿದ್ದಾರೆ. ಇವರು ಪರೋಕ್ಷವಾಗಿ ಇವ್ರನ್ನೆಲ್ಲ ಮುಂದೆ ಬಿಟ್ಟು RSS ಅವರು ಅಧಿಕಾರವನ್ನು ಹಿಡಿದಿದ್ದಾರೆ. ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಇಷ್ಟೇ. ಅವರು ಪರೋಕ್ಷವಾಗಿ RSS ಅವರು ಬಂದರೆ ತಾಲಿಬಾನ್ ಅವರು ಪ್ರತ್ಯಕ್ಷವಾಗಿ ಅಲ್ಲಿ ಅಧಿಕಾರವನ್ನು ಹಿಡಿದಿದ್ದಾರೆ. ಮತ್ತು ಈ ದೇಶದಲ್ಲಿ ಎಷ್ಟೋ 1 ಲಕ್ಷ ಸ್ವಯಂ ಸೇವಕರಿದ್ದಾರೆ ಅಂತ ಹೇಳಿ ಇವ್ರದೆಲ್ಲ ಹಣ ಎಲ್ಲಿಂದ ಬಂತು ಅಂತ ನಾವು ಕೇಳೋದಕ್ಕೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಬೇಕು ಅನ್ನೋದು. ಏನಾದರೂ ಒಂದು ಸಂಘಟನೆ ಇದೆ. ಈಗ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ. RSS ಎಲ್ಲಿ ರಿಜಿಸ್ಟರ್ ಆಗಿದೆ? ಯಾಕೆ ಸಂವಿಧಾನದ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದಿದ್ರೆ ಅವರು ಅದನ್ನ ನಡೆಸಲಿಕ್ಕೆ ಯಾವ್ಯಾವ ರೀತಿನಲ್ಲಿ ಅವರು ಅದನ್ನ ನಡೆಸ್ತಾರೆ. ಅದಕ್ಕೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ? ಮೆಂಬರ್ಶಿಪ್ ಡ್ರೈವ್ ಇಂದ ಬರುತ್ತಾ ಅಂತೆಲ್ಲ ಕೇಳ್ತಾರೆ. ಆ ಹಣ, ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದ್ರೆ ಇದಾಗುತ್ತೆ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ, ಗುರು ದಕ್ಷಿಣೆ ಅಂತ ಹೇಳಿ ಎಲ್ಲರೂ ಕವರಲ್ಲಿ ಹಾಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದ್ದಾರಾ? ಬ್ಲ್ಯಾಕ್ ಮನಿ ಇರೋದು ಅಲ್ಲೇ. ಅದನ್ನ ಯಾವತ್ತಾದ್ರೂ ಇಡಿ, ಐಟಿ, ಸಿಬಿಐ ರೇಡ್ ಮಾಡಿದ್ಯಾ? ಈ ಹಣ ಯಾರಕ್ಕೋಸ್ಕರ ಉಪಯೋಗ ಆಗ್ತಾ ಇದೆ? ಅವರ ಸಂಘಟನೆ ಜಂಡೇಲ್ ವಾಲ್ನಲ್ಲಿ ನೋಡಿ, ಅದು 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು, ನಾನು ಹೇಳಬೇಕಾದ್ರೆ ಒಂದೇ ವರ್ಡ್, ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ.